ಹೆಲೋ ಎವ್ರಿವನ್. ವಾವ್, ಇದು ನೋಡ್ತಾ ಇದ್ರೆ ತಿನ್ಬೇಕನ್ನಿಸ್ತಾ ಇದೆ ಅಲ್ವಾ? ಮತ್ತೇನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಮಾಡ್ಕೊಳ್ಳೋದು ಕಷ್ಟ ಅಂತನಾ? ನೋ, ಇದು ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್ ಅಂಡ್ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಇವತ್ತು ನಾವು ಒಂದು ಒಳ್ಳೆ ಸೈಡ್ ಡಿಶ್ ಸ್ಟಫ್ಡ್ ಕ್ಯಾಪ್ಸಿಕಮ್ನ ಮಾಡ್ಕೊಳ್ಳೋಣ. ಅದಕ್ಕೆ ನೀವು ಚಿಕ್ಕ ಚಿಕ್ಕದಾಗಿರೋ ಕ್ಯಾಪ್ಸಿಕಮ್ನ ತಗೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ನೋಡೋಕೆ. ಓಕೆ, ಮೊದಲಿಗೆ ಕ್ಯಾಪ್ಸಿಕಮ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ಟಫ್ ಮಾಡೋಕೆ ಒಳಗಡೆ ಇರೋ ಬೀಜ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಇದನ್ನ ಮಾಡ್ತಾ ನಿಮ್ಮ ಹತ್ರ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ, ಸೊ ದಟ್ ಯು ವಿಲ್ ನಾಟ್ ಮಿಸ್ ಮೈ ರೆಸಿಪೀಸ್. ಸೊ ಈ ಥರ ಡಿಫ್ರೆಂಟ್ ರೆಸಿಪೀಸ್ನ ಮಾಡ್ತಾ ಇರ್ತೀನಿ. ಸೊ ಮಿಸ್ ಮಾಡದೆ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ, ಈ ಥರ ಎಲ್ಲ ಕ್ಯಾಪ್ಸಿಕಮ್ದು ಒಳಗಡೆ ಇರೋ ಬೀಜ ಎಲ್ಲದನ್ನು ತೆಕ್ಕೊಂಬಿಡಿ. ಸೊ ಇದರಿಂದ ಸ್ಟಫ್ ಮಾಡೋಕೆ ಈಸಿ ಆಗುತ್ತೆ. ಎಸ್, ಕ್ಯಾಪ್ಸಿಕಮ್ನ ಸ್ಟಫ್ ಮಾಡ್ಕೊಳ್ಳೋಕೆ ಮುಂಚೆ ಇದನ್ನ ಶಾಲೋ ಫ್ರೈ ಮಾಡ್ಕೊಳ್ಳೋಣ. ಸೊ ಸ್ವಲ್ಪ ಆಯಿಲ್ನ ಸ್ಪ್ರೇ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಒಂದು ಬಿಗ್ ಸೈಜ್ ಬೆನ್ಸಿರೋ ಆಲೂಗಡ್ಡೆನ ತಗೊಳ್ಳಿ. ಆಲೂಗಡ್ಡೆ ಚಿಕ್ಕ ಸೈಜಲ್ಲಿತ್ತು, ಹಾಗಾಗಿ 1.5 ಆಲೂಗಡ್ಡೆನ ತಗೊಂಡಿದ್ದೀನಿ. ಇದನ್ನ ಬೆನ್ಸ್ಕೊಂಡಿದ್ದೀನಿ. ಸೊ ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಕೆಲವೊಂದು ಬೇಸಿಕ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 3/4 ಸ್ಪೂನ್ ಅಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಅಷ್ಟು ಗರಂ ಮಸಾಲ, ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಕೊಳ್ಳಿ, ಅಥವಾ ಒಂದು 2ರಿಂದ 3 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್. ಸೊ ಇದ್ರದ್ದು ಟೇಸ್ಟ್ ಎನ್ಹಾನ್ಸ್ ಮಾಡೋಕೆ ನಾನು ಮನೇಲೆ ಪ್ರಿಪೇರ್ ಮಾಡಿರೋ ಪನೀರ್ನ ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಟಫಿಂಗ್ಗೆ ಹಾಕೋಕೆ ಒಂದು ಸ್ಪೆಷಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 4 ಸ್ಪೂನ್ ಅಷ್ಟು ಶೇಂಗಾನ ತಗೊಂಡಿದ್ದೀನಿ. ಇದನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆ ನಂತರ 1-2 ಸ್ಪೂನ್ ಅಷ್ಟು ಧನಿಯಾ ಕಾಳನ್ನ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 3/4 ಸ್ಪೂನ್ ಅಷ್ಟು ಮೆಂತೆ ಕಾಳು, ಹಾಗೆ 1 ಸ್ಪೂನ್ ಅಷ್ಟು ಜೀರಿಗೆ, ಇದನ್ನು ಸಹ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲವೂ ನಾನು ಸಪ್ರೇಟ್ ಆಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಎಲ್ಲದರದ್ದು ರೋಸ್ಟ್ ಆಗೋ ಟೈಮಿಂಗ್ ಬೇರೆ ಬೇರೆ ಇದೆ, ಹಾಗಾಗಿ ನೀವು ಸಪ್ರೇಟ್ ಆಗಿ ಮಾಡ್ಕೊಳ್ಳಿ. ಸೊ ಇದೆಲ್ಲವೂ ತಣ್ಣಗಾದ ನಂತರ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ಶೇಂಗದ ಸಿಪ್ಪೆನ ನೀವು ತೆಗೆದು ಹಾಕ್ಬೋದು, ಇಲ್ವಾ ಹಾಗೆ ಸಹ ಹಾಕ್ಬೋದು. ಗ್ರೈಂಡ್ ಮಾಡಿರೋ ಮಸಾಲಾನ ಇದಕ್ಕೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಸಾಲೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದೀವಲ್ವಾ, ಈ ಸ್ಟಫ್ಡ್ ಕ್ಯಾಪ್ಸಿಕಮ್ ಅಲ್ಲಿ ಇದು ತುಂಬಾನೇ ಫ್ಲೇವರ್ಫುಲ್ ಆಗಿರುತ್ತೆ, ನಿಜಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಟ್ರಸ್ಟ್ ಮೀ ಅಂಡ್ ಟ್ರೈ ದಿಸ್ ರೆಸಿಪಿ ಒನ್ಸ್ ಅಂಡ್ ಮರೀದೆ ನನಗೆ ಕಮೆಂಟ್ ಹಾಕಿ ನಿಮ್ಗೆ ಹೇಗೆ ಅನ್ನಿಸ್ತು ರೆಸಿಪಿ ಅನ್ನೋದು. ಓಕೆ, ಈ ರೆಸಿಪಿನ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡೋಕೆ ನಾನಿಲ್ಲಿ ಚೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಫುಲ್ಲಿ ಆಪ್ಷನಲ್, ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಇಲ್ವಾ ಸ್ಕಿಪ್ ಸಹ ಮಾಡ್ಬೋದು. ಹಾಗಾಗಿ ಇಲ್ಲಿ ನಾನು ಸ್ಟಫಿಂಗ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದಕ್ಕೆ ಚೀಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಇನ್ನೊಂದಕ್ಕೆ ಆ್ಯಡ್ ಮಾಡ್ಕೊಂಡಿಲ್ಲ. ಚೀಸ್ನ ಇಷ್ಟಪಡೋರು ಡೆಫಿನೆಟ್ಲಿ ಆ್ಯಡ್ ಮಾಡ್ಕೊಳ್ಳಿ, ಯು ವಿಲ್ ಲವ್ ಇಟ್. ಚೀಸ್ನ ಇಷ್ಟಪಡದೇ ಇರೋರು ಹಾಗೆ ಮಾಡ್ಕೊಳ್ಳಿ. ಟ್ರೆಡಿಷನಲ್ ಆಗಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಪರ್ಸನಲ್ ಆಗಿ ನನಗೆ ಎರಡೂ ಚೆನ್ನಾಗಿ ಅನಿಸ್ತು ಅಂಡ್ ಮನೇಲಿ ಸಹ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಯಾಕೆಂದ್ರೆ ಇದನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ ಅಂಡ್ ಐ ಆಮ್ ಶೋರ್ ನಿಮ್ಗೂ ಸಹ ಈ ರೆಸಿಪಿ ತುಂಬಾನೇ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಮರೀದೆ ಟ್ರೈ ಮಾಡಿ. ಓಕೆ, ಬ್ಯಾಕ್ ಟು ದ ರೆಸಿಪಿ. ಈಗ ಈ ಸ್ಟಫಿಂಗ್ ನ ಕ್ಯಾಪ್ಸಿಕಮ್ ಅಲ್ಲಿ ಫಿಲ್ ಮಾಡಿದ್ದೀನಿ. ಒಂದರಲ್ಲಿ ಚೀಸ್ ಆಡ್ ಮಾಡಿರೋದನ್ನ ಫಿಲ್ ಮಾಡಿದ್ದೀನಿ, ಮತ್ತೊಂದರಲ್ಲಿ ವಿತೌಟ್ ಚೀಸ್ ಫಿಲ್ಲಿಂಗ್ ನ ಆಡ್ ಮಾಡಿದ್ದೀನಿ. ಸೊ ಇದೇ ತರ ಎಲ್ಲ ಕ್ಯಾಪ್ಸಿಕಮ್ ಅಲ್ಲೂ ಫಿಲ್ಲಿಂಗ್ ನ ಮಾಡ್ಕೊಂಡಿದ್ದಾಯ್ತು. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸೊ ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕೊಳ್ಳಿ. ಅದಕ್ಕೆ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿನ ಆಡ್ ಮಾಡ್ಕೊಂಡು ಈ ಸ್ಟಫ್ ಮಾಡಿರೋ ಕ್ಯಾಪ್ಸಿಕಮ್ ಎಲ್ಲದನ್ನು ಪ್ಯಾನ್ಗೆ ಹಾಕಿ, ಸೊ ಲಿಡ್ ನ ಹಾಕಿ ಲೋ ಫ್ಲೇಮ್ ಅಲ್ಲಿ 2ರಿಂದ 3 ನಿಮಿಷ ಬಿಡಿ. ಇನ್ ಬಿಟ್ವೀನ್ ಒಂದ್ಸಲ ಚೆಕ್ ಮಾಡ್ಕೊಂಡು ಕ್ಯಾಪ್ಸಿಕಮ್ ನ ಫ್ಲಿಪ್ ಮಾಡ್ಕೊಳ್ಳಿ. ಒಂದೇ ಸೈಡ್ ಓವರ್ ರೋಸ್ಟ್ ಆಗದೆ ಇವೆನ್ಲಿ ರೋಸ್ಟ್ ಆಗುತ್ತೆ. ಸ್ವಲ್ಪ ಈಗ ಇದಕ್ಕೆ ಸಾಲ್ಟ್ ನ ಆಡ್ ಮಾಡ್ಕೊಳ್ಳೋಣ. ಯಾಕೆಂದ್ರೆ ನಾವು ಕ್ಯಾಪ್ಸಿಕಮ್ಗೆ ಸಾಲ್ಟ್ ಹಾಕಿರ್ಲಿಲ್ಲ, ಜಸ್ಟ್ ಸ್ಟಫಿಂಗ್ ಅಷ್ಟೇ ಹಾಕಿರೋದ್ರಿಂದ ಕ್ಯಾಪ್ಸಿಕಮ್ ಸಪ್ಪೆ ಅನ್ಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಾಲ್ಟ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಇದನ್ನ ಟಾಸ್ ಮಾಡ್ಕೊಳ್ಳಿ. ಎಸ್, ಪರ್ಫೆಕ್ಟ್ ಆಗಿದೆ. ಸೊ ಇವತ್ತಿನ ಈ ಸ್ಟಫ್ಡ್ ಕ್ಯಾಪ್ಸಿಕಮ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮರೀದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ತುಂಬಾ ಇಷ್ಟ ಆಗಿದ್ರೆ ಸೇವ್ ಮಾಡ್ಕೊಂಡು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಸ್ಟಫಿಂಗ್ ಸಹ ಪರ್ಫೆಕ್ಟ್ ಆಗಿ ಬಂದಿದೆ ಅಂಡ್ ಫ್ಲೇವರ್ ಇಸ್ ರಿಯಲಿ ಎಕ್ಸ್ಟ್ರಾರ್ಡಿನರಿ. ಇದೇ ತರ ಮತ್ತೊಂದು ಒಳ್ಳೆ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.